ಇಲ್ಲ, ನನಗೆ ಸ್ಟ್ರೋಕ್ ಆಗಿದೆ ಅಂತೇಳಿ ಅನಿಸ್ತಾ ಇಲ್ಲ. ನನಗೇನು ಕೇರಿಂಗ್ ವಿತ್ ಕಂಪ್ಯಾಷನ್ ಅಂತ ಬರ್ಕೊಂಡಿದ್ದಾರೆ ಎಲ್ಲರೂ. ಅದ್ರ ತಕ್ಕಂತೆ ಕೆಲಸ ಮಾಡ್ತಾಯಿದ್ದಾರೆ. ವಿತಿನ್ ಒಂದು 5-6 ಡೇಸಲ್ಲಿ ಚೆನ್ನಾಗಾಗಿದ್ದೀನಿ. ಅದರ ನಂತರ ನಮಸ್ಕಾರ, ನನ್ನ ಹೆಸರು ಮುಂಡ್ರಿಗಿ ನಾಗರಾಜ್ ಅಂತೇಳಿ, ಬಳ್ಳಾರಿ. ಈಗ ನಾನು ಈ ಹಾಸ್ಪಿಟ್ಲಲ್ಲಿ ಈಗ ಫಿಸಿಯೋಥೆರಪಿ ತೊಗೊಳ್ತಾ ಇದ್ದೀನಿ. ಈಗಾಗಲೇ ಹಿಂದೆ ನನಗೆ ನ್ಯೂರೋಸರ್ಜನ್ ನಮ್ಮ ನ್ಯೂರಾಲಜಿಸ್ಟ್ ಶ್ರೀಧರ್ ಅವರು ನನ್ನ ನೋಡಿದ್ದಾರೆ. ಈಗ ನಾನು ಚೆನ್ನಾಗಾಗಿದ್ದೀನಿ. ವಿತಿನ್ ಒಂದು 5-6 ಡೇಸಲ್ಲಿ ಚೆನ್ನಾಗಾಗಿದ್ದೀನಿ. ಅದರ ನಂತರ ಅದರ ಮುಂದುವರೆದ ಭಾಗವಾಗಿ ಫಿಸಿಯೋಥೆರಪಿ ನಡೀತಿದೆ, ಸ್ಪೀಚ್ ಥೆರಪಿ ನಡೀತಾ ಇದೆ. ಇಲ್ಲಿ ಈ ಹಾಸ್ಪಿಟ್ಲದ ವಿಶೇಷತೆ ಏನಂದರೆ, ಇದು ಪ್ರಚಾರದಲ್ಲಿಲ್ಲ, ಆದರೆ ಈ ಹಾಸ್ಪಿಟ್ಲಲ್ಲಿ ಕೇರಿಂಗ್ ವಿತ್ ಕಂಪ್ಯಾಷನ್ ಅಂತ ಬರ್ಕೊಂಡಿದ್ದಾರೆ ಎಲ್ಲರೂ. ಅದ್ರ ತಕ್ಕಂತೆ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಕೇರ್ ಮಾಡ್ತಾರೆ ಮತ್ತು ಹಾಸ್ಪಿಟ್ಲ್ ಭಾಳ ಚೆನ್ನಾಗಿದೆ. ಜೊತೆಗೆ ಈ ಏನು ಇದು ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಇದೆ, ಇವತ್ತೇನು ಫಿಸಿಯೋಥೆರಪಿ ನಡೀತಿದೆ, ಇಲ್ಲಿ ಎಲ್ಲ ಇವರಿರ್ಬೋದು, ಡಾಕ್ಟರ್ಸ್ ಇರ್ಬೋದು ಮತ್ತು ಅವ್ರ ಅಸಿಸ್ಟೆಂಟ್ಸ್ ಇರ್ಬೋದು, ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಭಾಳ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ದಯಮಾಡಿ ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಳ್ಳೋದು ಇಷ್ಟೇ. ನಾನು ದಯಮಾಡಿ ಯಾರಾದರೂ ಆ ಥರದ್ದು ಪ್ರಾಬ್ಲಮ್ ಆದರೆ ದಯಮಾಡಿ ಜೈನ್ ಹಾಸ್ಪಿಟ್ಲಿಗೆ ಬರೋದು ಬೆಟ್ರ್ ಅಂತ ನನಗೆ ಅನಿಸ್ತಾ ಇದೆ. ಬೇರೆ ಹಾಸ್ಪಿಟ್ಲಿದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಈ ಹಾಸ್ಪಿಟ್ಲಲ್ಲಿ ಭಾಳ ಕೇರಿಂಗ್ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಕೇರ್ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ. ಪ್ರತಿಯೊಂದೂ ಅವ್ರು ನಮಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅದೇ ರೀತಿ ಮಾಡಿಸ್ತಾರೆ. ಆ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಥೆರಪಿಯಲ್ಲಿ ಸ್ಪೀಚ್ ಥೆರಪಿ ಮಾಡ್ತಾಯಿದ್ದಾರೆ, ಮುಖದ ಎಕ್ಸಸೈಸ್ ಮಾಡಿಸ್ತಾರೆ. ಆಮೇಲೆ ಮನೆಯಲ್ಲಿ ಕೆಲವು ಎಕ್ಸಸೈಸ್ ಹೇಳಿದ್ದಾರೆ, ಅದನ್ನು ಪ್ರತಿದಿನ ಕಂಪಲ್ಸರಿ ಮಾಡ್ಬೇಕಂತ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು 3 ಟೈಮ್ ಮಾಡ್ತೀನಿ. ನನಗೆ ಕೇವಲ 5-6 ದಿವಸದೊಳಗಡೆ ನಾನು ಚೆನ್ನಾಗಾಗಿದ್ದೀನಿ, ಓನ್ಲಿ 5-6 ಡೇಸಲ್ಲಿ. Hi, I'm Meher. I'm the treating physiotherapist. Here in this case, it is a right MCA case, a right MCA stroke case. In this case, the problem is solved very fast, like the stroke is diagnosed fast and the thrombolysis surgery is done within 50 minutes. So the recovery was fast. So in such cases, as soon as possible, we have to get the patient to the hospital, do the surgery. If it is a thrombolysis, it has to be done fast. So the recovery will be very soon. So he was hospitalized just for 5 days, and then there was a light problem with the speech and his deviation in the face, which has been treated now. So in that case also, he is like his physiotherapy, from the physiotherapy aspect, like he didn't, it is a very mild stroke where only a few weakness were there, which can be like treated with some mild exercises and all that. Now he is totally fine. He just have a deviation in the face and he is doing speech therapy for that. ಈ ಹಾಸ್ಪಿಟ್ಲ್ ಇದೆಯಲ್ಲ, ಇದು ಮಾರ್ಕೆಟಿಂಗ್ ಇಲ್ಲ, ಅಂದರೆ ಮಾರ್ಕೆಟ್ನಲ್ಲಿ ಅವ್ರು ಎಲ್ಲಿ ಪ್ರಚಾರ ಮಾಡ್ತಾ ಇಲ್ಲ. ಬಟ್ ಒಳ್ಳೆ ಹಾಸ್ಪಿಟ್ಲ್ ಇದೆ, ಅದು ಅಷ್ಟು ನಾನು ಹೇಳಬಲ್ಲೆ.